ವಿಜಯ್ ಮಲ್ಯ ಮದ್ಯದ ದೊರೆ ಆರ್ಸಿಬಿಯ ಓನರ್ ಶೋಕಿಲಾಲ ಎಂದೇ ಪ್ರಸಿದ್ಧಿ. ಇವರ ಫ್ಯಾಷನ್ ಬಿಸಿನೆಸ್ ದಾಖಲೆಯನ್ನ ಯಾರೂ ಮಾಡಿಲ್ಲ, ಮುಂದೆಯೂ ಯಾರಿಂದಲೂ ಬ್ರೇಕ್ ಮಾಡೋದಕ್ಕೆ ಆಗಲ್ಲ. ಈ ಹೆಸರು ಕೇಳಿದರೆ ಒಂದು ಕಾಲದಲ್ಲಿ ಉದ್ಯಮ ಲೋಕವೇ ಶಾಕ್ ಆಗ್ತಿತ್ತು. ಭಾರತದಲ್ಲಿ 3-4 ಮದ್ಯದ ಬ್ರ್ಯಾಂಡ್ಗಳನ್ನು ಕಟ್ಟಿ ಜಗತ್ತಿಗೆ ತನ್ನ ತಾಕತ್ತನ್ನು ತೋರಿಸಿದ್ರು. ಕಿಂಗ್ಫಿಷರ್, ಯುಬಿ, ಬ್ಲ್ಯಾಕ್ ಡಾಗ್ ಲಿಕ್ಕರ್ ಇವರದ್ದೇ ಬ್ರ್ಯಾಂಡ್. ಅವತ್ತಿನ ಕಾಲದಲ್ಲೇ ಮದ್ಯದಲ್ಲೇ ಸುಮಾರು 1 ಲಕ್ಷ ಕೋಟಿಯ ಸಾಮ್ರಾಜ್ಯವನ್ನು ಕಟ್ಟಿದ ದಂತಕತೆ ವಿಜಯ್ ಮಲ್ಯದ್ದು. ಆದರೆ ಏಕಾಏಕಿ ಒಂದು ದಿನ ಮಲ್ಯ ಸಾಮ್ರಾಜ್ಯ ಪತನ ಆಗುತ್ತೆ. ಏರ್ಲೈನ್ಸನ್ನು ಮುಚ್ಚಿ ಬ್ಯಾಂಕುಗಳಿಂದ 6,000 ಕೋಟಿ ಸಾಲವನ್ನು ಪಡೆದು ದೇಶದಿಂದ ಪರಾರಿಯಾದರು ಎಂಬ ಸುದ್ದಿ ಬರುತ್ತೆ. 2016ರಲ್ಲಿ ಮಾಯವಾಗಿದ್ದ ಮಲ್ಯ 9 ವರ್ಷಗಳ ಬಳಿಕ ಪ್ರತ್ಯಕ್ಷ ಆಗಿದ್ದಾರೆ. ರಾಜ್ ಶಮಾನಿ ಎಂಬ ಯೂಟ್ಯೂಬರ್ ಬಳಿ ಸುದೀರ್ಘ 4 ಗಂಟೆ ಮಲ್ಯ ಮಾತಾಡಿದ್ದಾರೆ. ಅವರು ನಷ್ಟ ಆಗಿದ್ದಲ್ಲಿ ಮಲ್ಯ ಪಾತಾಳಕ್ಕೆ ಬೀಳಲು ಯಾರು ಕಾರಣ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ. ಮಲ್ಯ ಹುಟ್ಟಿದ್ದು ಕೋಲ್ಕತ್ತಾ, ಆದರೆ ತನ್ನ ಸಾಮ್ರಾಜ್ಯವನ್ನ ಕಟ್ಟಿದ್ದು ಬೆಂಗಳೂರಲ್ಲಿ. ಮದ್ಯದಿಂದ ಕೋಟಿ ವಾಚಿದ ಮಲ್ಯ ನಂತರ ತನ್ನ ಸ್ವಂತ ಏರ್ಲೈನ್ಸ್ ಅನ್ನ ಹುಟ್ಟುಹಾಕ್ತಾರೆ. ಯುರೋಪಿಯನ್ ಸ್ಟೈಲಲ್ಲೇ ಹೈಟೆಕ್ ಏರ್ಲೈನ್ಸ್ ಇವರದ್ದು. ಮದ್ಯದ ಜೊತೆಗೆ ಏರ್ಲೈನ್ಸ್ ಎಲ್ಲವೂ ಚೆನ್ನಾಗಿ ನಡೀತಿರುತ್ತೆ. ಆದರೆ ಕಾಲಾಂತರದಲ್ಲಿ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿ ಕಿಂಗ್ಫಿಷರ್ ಏರ್ಲೈನ್ಸ್ ಲಾಸ್ ಆಗುವುದಕ್ಕೆ ಶುರುವಾಗುತ್ತೆ. ಅದಕ್ಕೆ ಮಲ್ಯ 6,000 ಕೋಟಿ ಬ್ಯಾಂಕುಗಳಿಂದ ಸಾಲವನ್ನು ಸಹ ಮಾಡಬೇಕಾಗಿ ಬರುತ್ತೆ. ಇಷ್ಟು ದಿನ ಮಲ್ಯ ದೇಶದ್ರೋಹಿ ಬ್ಯಾಂಕುಗಳಿಗೆ ವಂಚಿಸಿ ಇಂಗ್ಲೆಂಡ್ಗೆ ಹೋಗಿ ತಲೆಮರೆಸಿಕೊಂಡಿದ್ದಾನೆ ಎಂಬ ಅಣೆಪಟ್ಟಿಯನ್ನು ಕಟ್ಟಲಾಗಿತ್ತು. ಆದರೆ ವಾಸ್ತವಾಂಶವನ್ನು ಮಲ್ಯ ಪಿನ್ ಟು ಪಿನ್ ತೆರೆದಿಟ್ಟಿದ್ದಾರೆ. ನಾನು ಮಾಡಿರುವ ಬ್ಯಾಂಕುಗಳ ಸಾಲ ತೀರಿದೆ ಎಂದು ಮಲ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮಲ್ಯ ಅಂದು ಮಾಡಿದ್ದ ಸಾಲ ಬರೋಬ್ಬರಿ 6,000 ಕೋಟಿ. ಅದಕ್ಕೆ ಬಡ್ಡಿಯೆಲ್ಲ ಸೇರಿ 9,000 ಕೋಟಿ ತಲುಪಿತ್ತು. ಇಷ್ಟೂ ಸಾಲವನ್ನು ಸಹ ಮಲ್ಯ ಕೊಡಲು ರೆಡಿಯಾಗಿದ್ರಂತೆ. ಆದರೆ ಅಂದಿನ ಸರ್ಕಾರವೇ ಒಪ್ಪಿರಲಿಲ್ಲ ಎಂದು ವಿಜಯ್ ಮಲ್ಯ ಮೌನ ಮುರಿದಿದ್ದಾರೆ. ನಾನು ಮಾಡಿದ್ದು 9,000 ಕೋಟಿ ಸಾಲ, ಆದರೆ ನನ್ನಿಂದ ಸರ್ಕಾರ ವಸೂಲಿ ಮಾಡಿರುವುದು 14,000 ಕೋಟಿ ಎಂದು ಬೇಸರವನ್ನು ಹೊರಹಾಕಿದ್ದಾರೆ. ಇನ್ನೊಂದು ತಿಳಿದಿರಲಿ ವೀಕ್ಷಕರೇ, ಇತ್ತೀಚೆಗೆ ಸರ್ಕಾರ ಬೆಂಗಳೂರಿನಲ್ಲಿರುವ ಮಲ್ಯ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿತ್ತು. ಯುಬಿ ಸಿಟಿಯಲ್ಲಿರುವ ಅತಿ ದೊಡ್ಡ ಪೆಂಟ್ ಹೌಸ್, ಹಾಗೆಯೇ ವಿಲ್ಲಾಗಳು, ಅವರ ಪ್ರಾಪರ್ಟಿಗಳು ಸೇರಿ 14,000 ಕೋಟಿ ಮೌಲ್ಯದ ಆಸ್ತಿಗಳನ್ನು ಸರ್ಕಾರ ರಿಕವರಿ ಮಾಡಿದೆ ಎಂದು ಮಲ್ಯ ಬೇಸರವನ್ನು ಹೊರಹಾಕಿದ್ದಾರೆ. ಇನ್ನೊಂದು ಮುಖ್ಯ ವಿಚಾರವನ್ನು ಮಲ್ಯ ಹೇಳಿದರು. ಭಾರತ ದೇಶವನ್ನು ಮಲ್ಯ ಬಿಟ್ಟು ಹೋಗಿರಲಿಲ್ವಂತೆ, ಆದರೆ ದೇಶ ಬಿಟ್ಟಿದ್ದಾರೆ ಎಂಬ ಅಣೆಪಟ್ಟಿಯನ್ನು ಕಟ್ಟಿದ್ದು ಸರ್ಕಾರ ಎಂದು ಮಲ್ಯ ಬೇಸರ ಹೊರಹಾಕಿದ್ದಾರೆ. ಮಲ್ಯ ದೇಶ ಬಿಟ್ಟಿದ್ದು 2016ರಲ್ಲಿ. ಅದಕ್ಕೂ ಮೊದಲು ಮಲ್ಯ ನಾನು ಬ್ಯಾಂಕುಗಳ ಸಾಲವನ್ನು ಸೆಟಲ್ಮೆಂಟ್ ಮಾಡ್ತೇನೆ, ಬ್ಯಾಂಕುಗಳ ಸಭೆಯನ್ನು ಸೇರಿಸಿ ಎಂದು ಅಂದಿನ ವಿತ್ತ ಹಣಕಾಸು ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರಿಗೆ ಹೇಳಿದ್ರಂತೆ. ಆದರೆ ಅರುಣ್ ಜೇಟ್ಲಿ ಅದಕ್ಕೆ ಅವಕಾಶವನ್ನೇ ಮಾಡಿಕೊಟ್ಟಿರಲಿಲ್ಲಂತೆ. ಇದೇ ನಿಗೂಢವಾಗಿ ಉಳಿದಿರುವುದು ಎಂದು ಮಲ್ಯ ಪಿನ್ ಟು ಪಿನ್ ಮಾಹಿತಿಯನ್ನು ಹೊರಹಾಕಿದ್ದಾರೆ. ದೇಶ ತೊರೆದ ಆರೋಪಗಳಿಗೂ ಸಹ ಮಲ್ಯ ದಿಟ್ಟರ ಉತ್ತರ ನೀಡಿದರು. ನಾನು ಭಾರತವನ್ನು ತೊರೆದಿಲ್ಲ, ನಾನು ಬಿಸಿನೆಸ್ ಉದ್ದೇಶದಿಂದ 2016ರಲ್ಲಿ ಇಂಗ್ಲೆಂಡ್ನಲ್ಲಿ ಮೀಟಿಂಗನ್ನು ಅಟೆಂಡ್ ಮಾಡಬೇಕಾಗಿ ಬಂತು. ನಾನು ಇಂಗ್ಲೆಂಡ್ಗೆ ಹೋಗ್ತಿದ್ದೇನೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲಿಗೆ ಹೇಳಿದ್ದೆ ಎಂದು ಮಲ್ಯ ಹೇಳಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಮಲ್ಯ 2016ರಲ್ಲಿ ದೇಶ ಬಿಡೋದಕ್ಕೂ ಮುಂಚೆ ಬ್ಯಾಂಕ್ ಸಾಲಗಳ ಸೆಟಲ್ಮೆಂಟ್ಗೆ ಕರೆದಿದ್ರಂತೆ. ಆವಾಗ ಸಾಲ ಇದ್ದದ್ದು ಬರೀ 6,000 ಕೋಟಿ. ನಾನು ತೀರಿಸ್ತೇನೆ ಎಂದು 3 ಸಲ ಸೆಟಲ್ಮೆಂಟ್ಗೆ ಕೂರಿ ಎಂದು ಮಲ್ಯ ಗೋಗರೆದಿದ್ರಂತೆ. ಆದರೆ ಅದಕ್ಕೆ ಅರುಣ್ ಜೇಟ್ಲಿಯವರು ಅವಕಾಶ ಮಾಡಿಕೊಡಲಿಲ್ಲ ಎಂದು ಮಲ್ಯ ಸ್ಫೋಟಕ ಬಾಂಬ್ ಸಿಡಿಸಿದರು. ನನ್ನ ತಪ್ಪಿಲ್ಲ ಎಂದು ಮಲ್ಯ ಇಷ್ಟೆಲ್ಲವನ್ನ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ. ನಾನು ಸಾಲವನ್ನು ತೀರಿಸುತ್ತೇನೆ ಎಂದರೂ ಅವಕಾಶವನ್ನು ಕೊಡಲಿಲ್ಲ. ಈಗ ನಾನು ಮಾಡಿರುವ ಸಾಲಕ್ಕಿಂತಲೂ ದುಪ್ಪಟ್ಟು ಆಸ್ತಿಯನ್ನು ರಿಕವರಿ ಮಾಡಿದ್ದಾರೆ ಎಂದು ಮಲ್ಯ ಅಳಲು ತೋಡಿಕೊಂಡರು. ಜೊತೆಗೆ ನನಗೆ ದೇಶದ್ರೋಹಿ, ಸಾಲ ಮಾಡಿ ದೇಶವನ್ನು ಬಿಟ್ಟು ಪರಾರಿಯಾದ ಎಂಬ ಅಣಪಟ್ಟನ್ನು ಕಟ್ಟಿದ್ದಾರೆ ಎಂದು ಮಲ್ಯ ತನ್ನ ಮೇಲಿನ ಆರೋಪವನ್ನು ನಿರಾಕರಿಸಿದರು. ಇದರಲ್ಲಿ ನನ್ನ ತಪ್ಪೇನಿದೆ? ನನಗೆ ದೇಶಭ್ರಷ್ಟ ಎನ್ನಲಿ, ಆದರೆ ಕಳ್ಳ ಎನ್ನಲು ನಾನೇನು ತಪ್ಪು ಮಾಡಿದ್ದೇನೆ ಹೇಳಿ ಎಂದು ಮಲ್ಯ ಪ್ರಶ್ನಿಸಿದರು. ಜೊತೆಗೆ ಮಾಧ್ಯಮಗಳು ಅಂದು ನನ್ನನ್ನು ಅಪರಾಧಿಯಂತೆ ಅವತ್ತು ಬಿಂಬಿಸಿದ್ವು, ಸತ್ಯಾನ್ವೇಷಣೆಯನ್ನ ಮಾಡಲಿಲ್ಲ. ಹೀಗಾಗಿ ನಾನು ಭಾರತದ ಪಾಲಿಗೆ ಕಳ್ಳನಾಗಿ ಉಳಿದುಬಿಟ್ಟೆ ಎಂದು ಮಲ್ಯ ಮೌನವನ್ನು ಮುರಿದಿದ್ದಾರೆ.